ಕೆಲವೊಂದಷ್ಟು ಜನ ಈ ಬರವಣಿಗೆ ಎಲ್ಲ ಸುಳ್ಳು, ಇದೆಲ್ಲ ಸುಮ್ನೆ ನಡೆಸ್ತಿದ್ದಾರೆ ಅಂತ ಹೇಳ್ತಾರೆ, ಇದೆಲ್ಲ ಅವರೇ ಬರೀತಾರೆ ಅಂತ ಹೇಳ್ತಾರೆ. ಅಂತವ್ರಿಗೆ ನೀವು ಅಂತರ್ಗೆ ಅವರೇ ಬಂದು ಇಟ್ಕೊಂಡ್ ಬರ್ಸ್ಬೋದು ಯಾರು ಬೇಕಾದ್ರು, ಅದ್ರಲ್ಲೇನು ನಮ್ದು ಅವಮಾನ ಇಲ್ಲ. ಬೇಕಾದ್ರೆ ಅವರು ಬರ್ಸಕ್ ಆಗ್ಲಿಲ್ಲ ಇಟ್ಕೊಳಕ್ಕೆ ಅಂದ್ರೆ ಯಾವ್ದಾರ ಒಂದು ಜಾಗ ಕುರು ಮಾಡ್ಕೊಳ್ಳಿ, ಅವ್ರು ಯಾರು ಬೇಕಾದ್ರೂ ಬಂದು ಪರೀಕ್ಷೆ ಮಾಡ್ಲಿ, ಅದರ ಮಾಂಸ ಮಡ್ಡಿ ತಿಂದು ಬಂದ್ರೆ ಆಗಲ್ಲ, ಸ್ವಚ್ಛತೆಯಿಂದ ಬರ್ಲಿ, ಅದನ್ನ ತೋರಿಸ್ತದೆ ಏನು ಅಂತ. ಆಗಪ್ಪ ಪ್ರಶ್ನೆ ಕೇಳ್ಬೇಕಾಗಿತ್ತು, ಕರೆಕ್ಟಾಗೆ ಹೇಳಿದ್ರು. ನನ್ ಮನ್ಸಲ್ಲಿ ಏನಿತ್ತು ನಾನೇನು ಹೇಳಿಲ್ಲ ಅವ್ರಿಗೆ, ಅವ್ರು ಕರೆಕ್ಟಾಗಿ ಅವ್ರು ಹೇಳಿದಕ್ಕೆ ನಾನೇ ಸ್ವಲ್ಪ ಶಿವರ್ ಆಗ್ಬಿಟ್ಟೆ. ಒಂಥರ ಕಾಲಿಂದ ಹಿಡಿದು ಮೇಲೆ ಫುಲ್ ನಡ್ಕ ಬಂದ್ಬಿಡ್ತು ನನಗೆ. ಅವ್ರ ಫುಲ್ ಎಲ್ಲ ಸತ್ಯನೇ ಹೇಳಿದ್ರಲ್ಲ, ಸತ್ಯ ಇದೆ. ಅಮ್ಮನ ಬರವಣಿಗೆ ಮುಖಾಂತರ ಇರೋದು ಪ್ರತಿ ಭಾನುವಾರ ಇರುತ್ತೆ, ಅಮಾವಾಸ್ಯೆ ಇರುತ್ತೆ, ಹುಣ್ಣಿಮೆ ಇರುತ್ತೆ. ಇಷ್ಟು 3 ದಿನದಲ್ಲಿ ಇದು ವಾಕ್ಯಗಳು ನಡೀತಾ ಇದೆ. ಯಾವುದೇ ರೀತಿ ಪ್ರತಿಯೊಂದು ಸಮಸ್ಯೆ, ಕೋರ್ಟ್ ವಿಚಾರ ಇರ್ಬೋದು, ಮಕ್ಕಳ ಫಲ ಆಗಿರ್ಬೋದು, ಶತ್ರುಗಳ ಕಾಟ ಆಗಿರ್ಬೋದು, ಗಂಡ ಹೆಂಡರ ಕಲಹ ವಿಚಾರ ಆಗಿರ್ಬೋದು, ಮದುವೆ ವಿಚಾರದಲ್ಲಾಗಿರ್ಬೋದು, ಅಥವಾ ಹುಡುಗ ಹುಡುಗಿಯರು ಕೂಡ ಸಂಪರ್ಕಗಳು ದೂರ ಆಗಿರ್ಬೋದು, ಅಥವಾ ಒಂದು ಚಿನ್ನ ಕಳವಾಗಿರ್ಬೋದು, ಅಥವಾ ಹಣ ಕಳ್ಳತನ ಆಗಿರ್ಬೋದು, ಸಾಲದ ಬಾಧೆ ಇರ್ಬೋದು, ಕೋರ್ಟ್ ವಿಚಾರದಲ್ಲಿರ್ಬೋದು, ಇಂಥ ಸಮಸ್ಯೆಗಳನ್ನೇ ಪರಿಹಾರ ಹುಡುಕಿ ಹೇಳುತ್ತೆ. ಅದನ್ನ ಮಾಡ್ಕೊಂಡ್ರೆ 100ಕ್ಕೆ 200 ಕೆಲಸ. ನಾವು ಒಂದು 3 ಸಮಸ್ಯೆಗೆ ಬಂದಿದ್ವಿ, ಅಂದ್ರೆ 3 ಸಮಸ್ಯೆ. ಅವ್ರು ಹೇಳಿದ್ದು ನಿಮ್ಗೆ ಸರಿ ಅಂತ ಅನ್ನಿಸ್ತಾ ಅದೇ ಸಮಸ್ಯೆ ಕಂಡು ಬಂದಿದ್ದ? ಅದೇ ಸಮಸ್ಯೆ ಕರೆಕ್ಟ್ ಆಗಿ 3 ಸಮಸ್ಯೆ ಇತ್ತು. 3 ಸಮಸ್ಯೆ ಹೇಳಿದ್ರು. ಒಂದು ಕೋರ್ಟ್ ಕೇಸ್ ಇತ್ತು, ಆಮೇಲೆ ನಮ್ಮ ಜಾಬ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಆರೋಗ್ಯ ಸಮಸ್ಯೆ ಇತ್ತು. ಈಗ ಹೇಳಿದ್ದಾರೆ, ಈಗ ನಾವು ಮುಂದಕ್ಕೆ ಪರಿಹಾರನ ಹೇಳಿದ್ದಾರೆ, ಅದನ್ನ ಮಾಡಿಸ್ಕೋಣ ಅಂತ. ಏನಾಗುತ್ತೆ